ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಜೀವನ ಸ್ಫೂರ್ತಿಯ ಕಥೆಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಸರ್. ಇವತ್ತು ಓದ್ತಾ ಇರೋ ಕಥೆ ಯಾವುದು ಅಂದ್ರೆ ಅನುಕರಣೆಯ ಜ್ಞಾನ. ತುಂಬಾ ಚೆನ್ನಾಗಿದೆ ಇದು. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಏನ್ ಗೊತ್ತಾ? ಅನುಕರಣೆಯ ಜ್ಞಾನ. ಒಬ್ಬ ಹುಡುಗ ಇದ್ನಂತೆ. ಒಬ್ಬ ಗುರುಗಳನ್ನ ಅವನು ಫಾಲೋ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ನಂತೆ. ಮಾಡಿಬಿಟ್ಟು ಆ ಗುರುಗಳ ಹತ್ರ ಹೋಗಿ, ಗುರುಗಳೇ ನಾನು ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ನಂತೆ. ಆಯ್ತಪ್ಪ ಸರಿ ಮಾಡುವಂತೆ ಅಂತ ಹೇಳಿ ನನ್ನ ಜೊತೆಲಿರು, ನಾ ಹೇಳೋದನ್ನ ಮಾಡು ಅಂತ ಹೇಳಿದ್ರಂತೆ. ಇವನು ಏನು ಮಾಡಿದ್ನಂತೆ, ನೆಕ್ಸ್ಟ್ ಡೇ ಇಂದಾನೆ ಗುರು ಯಾವ ಕಲರ್ ಬಟ್ಟೆ ಹಾಕ್ತಾರೆ ಅದೇ ಕಲರ್ ಬಟ್ಟೆ ಹಾಕ್ಕೊಳ್ಳೋದು, ಗುರು ಯಾವ ಥರ ಕಾಣಿಸ್ತಾರೆ ಹಾಗೆ ಕಾಣಿಸ್ಕೊಳ್ಳೋದು, ದಾಡಿ ಬಿಡೋದು, ಕೂದಲು ಬಿಡೋದು ಎಲ್ಲ ಶುರು ಮಾಡಿದ್ನಂತೆ. ಅಂದ್ರೆ ಗುರು ಹೇಗಿದ್ದಾರೆ ಹಾಗೆ ಇವನು ಫಿಸಿಕಲಿ ಅಪಿಯರ್ ಆಗಕ್ಕೆ ಶುರು ಮಾಡಿದ್ನಂತೆ, ತೋರಿಸ್ಕೊಳ್ಳೋದಕ್ಕೆ. ಗುರುಗಳು ನಾನ್ ವೆಜ್ ತಿನ್ನಲ್ಲ, ನಾನು ನಾನ್ ವೆಜ್ ಬಿಟ್ಬಿಡ್ತೀನಿ. ಗುರುಗಳು ಬೆಳಗ್ಗೆ ಬೇಗ ಹೇಳ್ತಾರೆ, ನಾನು ಬೆಳಗ್ಗೆ ಹೇಳ್ತೀನಿ. ಗುರುಗಳು ಹಿಂಗ್ ಜಪ ಮಾಡ್ತಾರೆ, ನಾನು ಹಿಂಗ್ ಜಪ ಮಾಡ್ತೀನಿ. ಗುರುಗಳು ಹಿಂಗ್ ಕುತ್ಕೋತಾರೆ ಅಂತ ಹೇಳಿ ಗುರುಗಳನ್ನ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ನಂತೆ. ಆಯ್ತಾ? ಎಷ್ಟೋ ದಿನ ಆದ್ಮೇಲೆ ಏನೋ ಒಂದು ಸಮಸ್ಯೆ ಬಂದಾಗ ಅವನಿಗೆ ಅದನ್ನ ಬಗೆಹರಿಸಕ್ಕಾಗ್ಲಿಲ್ವಂತೆ. ಆಗ ಅವ್ನು ಕೇಳಿದ್ನಂತೆ, ಗುರುಗಳೇ ನಾನು ನೀವು ಹೇಗಿದ್ದೀರಾ ಹಾಗೇ ಇದ್ದೀನಿ, ಆದ್ರೆ ನನಗಿದನ್ನ ಬಗೆಹರಿಸಕ್ಕಾಗಿಲ್ಲ, ನೀವು ಹೆಂಗ್ ಬಗೆಹರಿಸಿದ್ರಿ ಅದನ್ನ? ಹಂಗಿದ್ರೆ ನನ್ನ ಒಳಗಡೆ ಜ್ಞಾನ ಬಂದಿಲ್ವಾ ಅಂತ. ಆಗ ಗುರು ಹೇಳಿದ್ರಂತೆ, ನೀನು ನನ್ನ ಒಳಗಡೆ ಇರೋ ಜ್ಞಾನನ ತಗೊಂಡಿಲ್ಲ, ನನ್ನ ಹೊರಗಡೆ ಇರೋಂತಹ ನನ್ನ ವೇಷಭೂಷಣ, ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅದನ್ನ ಕಾಪಿ ಮಾಡಿದ್ಯಪ್ಪ, ಅದರಿಂದ ಜ್ಞಾನ ಬರೋದಿಲ್ಲ ಅಂತ ಹೇಳಿದ್ರಂತೆ. ಏನ್ ಅರ್ಥ ಆಯ್ತು ನಿಮ್ಗಿವಾಗ? ತುಂಬ ಜನ ಮಾಡೋ ಪ್ರಾಬ್ಲಮ್ ಏನು ಗೊತ್ತಾ? ಯಾವುದಾದ್ರೂ ಆಧ್ಯಾತ್ಮದ ಒಂದು ಕ್ಲಾಸಿಗೆ ಹೋಗ್ಬಿಟ್ರೆ ಅವ್ರು ಯಾವ ಥರ ಬಟ್ಟೆ ಹಾಕ್ಕೊಳ್ತಾರೆ, ಅವ್ರು ಯಾವ ಥರ ನಾಮ ಇಟ್ಕೊಳ್ತಾರೆ, ಅವ್ರು ಯಾವ ಥರ ಮಣಿಗಳನ್ನ ಹಾಕ್ಕೊಳ್ತಾರೆ, ಅವ್ರು ಯಾವ ಥರ ಕೂತ್ಕೊಳ್ತಾರೆ, ಇದನ್ನ ಕಾಪಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇದು ಅನುಕರಣೆಯ ಜ್ಞಾನ. ಅನುಕರಣೆ ಮಾಡ್ತಾ ಇದ್ದೀವಿ ನಾವು, ಆದರೆ ಜ್ಞಾನ ಬೇರೆ. ಜ್ಞಾನ ಅಂದರೆ ಬದುಕುವ ರೀತಿ, ಬದುಕುವ ಕಲೆ, ಜೀವನನ ನೋಡೋ ರೀತಿ, ಹೇಗೆ ತಗೋಬೇಕು, ದೃಷ್ಟಿಕೋನ, ಇವೆಲ್ಲವೂ ಬರುತ್ತೆ. ಸೊ ಜ್ಞಾನನೇ ಬೇರೆ, ಫಿಸಿಕಲಿ ನಾವು ಕಾಣಿಸ್ಕೊಳ್ತಾ ಇರೋದೇ ಬೇರೆ. ಸೊ ಹಾಗಾಗಿ ನೀವು ಯಾರನ್ನಾದ್ರೂ ಫಾಲೋ ಮಾಡಬೇಕು ಅಂತಿದ್ರೆ ಅವರ ಜ್ಞಾನವನ್ನು, ಅವರು ಜೀವನನ ನೋಡೋ ರೀತಿಯನ್ನು, ಅವ್ರ ಭಾವನೆಗಳು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ನೀವು ಕಲಿಬೇಕೇ ಹೊರತು ಅವ್ರು ಹಾಗೆ ಮಾತಾಡೋದಕ್ಕೆ, ಅವ್ರು ಹಾಗೆ ಇರೋದಕ್ಕೆ, ಅವ್ರ ಥರ ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ, ನಾನ್ ವೆಜ್ ಬಿಟ್ಬಿಡ್ತೀನಿ, ಮಣಿ ಬಿಟ್ಬಿಡ್ತೀನಿ ಅಲ್ಲ, ಜ್ಞಾನವನ್ನು ತಗೋಬೇಕಾಗಿದೆ. ಸೊ ಏನು ಅರ್ಥ ಆಯಿತು ಅಂತ ನೀವು ಕಮೆಂಟ್ ಮಾಡಿ. ಅದ್ರ ಜೊತೆ ಇವತ್ತು ನೀವು ಏನು ಅಫರ್ಮೇಷನ್ ಮಾಡ್ಬೋದು ಅಂದರೆ, ನಾನು ನಿಜವಾದ ಜ್ಞಾನವನ್ನು ಮಾತ್ರ ಆಕರ್ಷಣೆ ಮಾಡುತ್ತಿದ್ದೇನೆ, ನಾನು ನಿಜವಾದ ಜ್ಞಾನವನ್ನು ಮಾತ್ರ ಆಕರ್ಷಣೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆಧ್ಯಾತ್ಮ ಅಲ್ಲ, ಸಂಬಂಧಗಳಲ್ಲಿ ನಾನು ಮತ್ತು ಭಗವಂತ ಅನ್ನೋ ಒಂದು ಇದರಲ್ಲಿ ಜ್ಞಾನ, ನಿಜವಾದ ಜ್ಞಾನದ ಬಗ್ಗೆ ನಾವು ಕ್ಲಾಸಲ್ಲಿ ನೋಡಿದ್ದೀವಿ, ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ. ಸೊ ಈ ಅಫರ್ಮೇಷನ್ ಮಾಡಿ, ನಾನು ನಿಜವಾದ ಜ್ಞಾನವನ್ನು ಮಾತ್ರ ಆಕರ್ಷಿಸ್ತಾ ಇದ್ದೀನಿ ಅಂತ ಇವತ್ತು ಬೆಳಗ್ಗೆಯಿಂದ ಅದನ್ನೇ ಮಾಡಿ, ಅಬ್ಸರ್ವ್ ಮಾಡಿ. ನೀವು ಯಾರನ್ನಾದ್ರೂ ನೋಡ್ತಾ ಇದ್ರೆ ಅವ್ರ ಥರ ನೀವು ಆಗ್ತಾ ಇದ್ದೀರಾ ಅಥವಾ ಅವರ ಜ್ಞಾನವನ್ನು ನೀವು ತಗೊಳ್ತಾ ಇದ್ದೀರಾ ಅಂತ ಅಬ್ಸರ್ವ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ ಅಂದರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಿಮಗೆ. ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೂ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋ ಜಿಮ್. ಥ್ಯಾಂಕ್ ಯು.